ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಲೂಗೆಡ್ಡೆನ ಬಳಸಿ ಬೇಬಿ ಆಲೂಗೆಡ್ಡೆನ ಬಳಸಿ ಯಾವ ರೀತಿಯಾಗಿ ಪಲ್ಯ ಅಥವಾ ಗೊಜ್ಜು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಆಲೂಗೆಡ್ಡೆನ ನೀಟಾಗಿ ತೊಳೆದ್ಬಿಟ್ಟು ನೀರೊಳಗಡೆನ ಹಾಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು, ಇಲ್ಲಾಂದರೆ ಕಲರ್ ಚೇಂಜ್ ಆಗ್ಬೋದು. ಬೇಕಾದರೆ ಹಾಕೊಳ್ಳಿ, ಪಟ್ಟಂತ ಮಾಡ್ತೀನಿ ಅನ್ನೋದಾದರೆ ಬೇಡ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ದೊಡ್ಡದಾಗಿ ಕಟ್ ಮಾಡ್ಕೋಬೇಡಿ. ಚೆನ್ನಾಗಿ ಬೇಯುತ್ತೆ. 2 ವಿಸಲ್ ಹಾಕ್ಸಿದ್ರೇ ಸಾಕಾಗುತ್ತೆ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನೀವು ಇದಕ್ಕೆ ಮಸಾಲನ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಮಸಾಲನ ಹಾಕಿಲ್ಲ, ಸೊ ಹಾಗೆ ಯಾವ ರೀತಿಯಾಗಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಸಾಸಿವೆ ಜೀರಿಗೆನ ಸೇರಿಸ್ಕೊಂಡು ಒಗ್ಗರಣೆಗೆ ನಾವು ಈರುಳ್ಳಿನ ಹಾಕ್ಕೊಳ್ಳೋಣ. ಅಂದರೆ ಈರುಳ್ಳಿ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಅದ್ರ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳಿ. ಮೊದಲಿಗೆ ಸೇರಿಸೋದಕ್ಕಿಂತ ಈರುಳ್ಳಿ ಜೊತೆ ಸೇರಿಸ್ಕೊಂಡು ಸಿಡಿಯಲ್ಲ. ಸೊ ನಂತರ ಟೊಮೊಟೊನ ಕಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 2 ಈರುಳ್ಳಿ ಹಾಗೆ 1 ದಪ್ಪ ಟೊಮೊಟೊನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಆಗಬೇಕು. ಯಾವುದೇ ಪಲ್ಯ ಆದರೂ ಸರಿ ಟೊಮೊಟೊ ಎಲ್ಲ ಕಲಿಸ್ಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಅರ್ಜೆಂಟ್ ಇದ್ದರೆ ಓಕೆ, ಹಾಗೆ ಫ್ರೈ ಮಾಡ್ಕೊಳ್ದೇ ಇದ್ರೂ ನಡೆಯುತ್ತೆ, ಚೆನ್ನಾಗಿರುತ್ತೆ. ನೀಟಾಗಿ ಫ್ರೈ ಮಾಡಿಕೊಂಡು ನಂತರ ತೊಳೆದಿಟ್ಕೊಂಡಿರೋಂಥ ಆಲೂಗೆಡ್ಡೆನ ನೀರನ್ನೆಲ್ಲ ಸೋರಿಸ್ಬಿಟ್ಟು ಆಲೂಗೆಡ್ಡೆನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗೆಡ್ಡೆ ಪಲ್ಯ ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಮನೇಲಂತೂ ಆಲೂಗೆಡ್ಡೆ ಇದ್ದರೆ ಯಾವಾಗಲೂ ಆಲೂಗೆಡ್ಡೆ ಪಲ್ಯನೇ ಮಾಡ್ತಾಯಿರ್ತೀವಿ. ಹಾಗೆ ಟೊಮೊಟೊ ಪಲ್ಯನೂ ಕೂಡ ನಮ್ಮ ಮನೇಲಿ ಇಷ್ಟಪಡ್ತಾರೆ. ನಾನು ಜಾಸ್ತಿ ಆಲೂಗೆಡ್ಡೆ ಪಲ್ಯ ಮಾಡಲ್ಲ, ಯಾಕಂದರೆ ಆಲೂಗೆಡ್ಡೆ ಸಿಗೋ ಟೈಮಲ್ಲಿ ಮಾತ್ರ ಆಲೂಗೆಡ್ಡೆ ಮಾಡೋದು. ಸದ್ಯಕ್ಕೆ ಇವಾಗ ಸ್ವಲ್ಪ ಖಾರದ ಪುಡಿ ಹಾಗೆ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀವು ಕನ್ಸಿಸ್ಟೆನ್ಸಿ ತೆಳ್ಳಗಿರಬೇಕು, ಸ್ವಲ್ಪ ಗೊಜ್ಜು ಸ್ಪೈಸಸ್ ಆಗಿರಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಗೊಜ್ಜು ಥರ ಇರಬೇಕು ಅಂದರೆ, ಪಲ್ಯ ಥರ ಇರಬೇಕು ಅಂದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ಬೇಯಿಸಲಿಕ್ಕೆ ಬಿಡಿ. ಫೈನಲಿ ಈ ಥರ ನಾನು ರೆಡಿ ಮಾಡಿದ್ದೀನಿ. ಇವಾಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 12 ಆಲೂಗೆಡ್ಡೆನ ತೊಗೊಂಡಿದ್ದೀನಿ, ಚಿಕ್ಕದು. ನೀವು ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಆಲೂಗೆಡ್ಡೆನ ತೊಗೊಳ್ಳಿ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊಳ್ಳಿ. ತೆಂಗಿನಕಾಯಿನ ರುಬ್ಬಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಹಾಗೆ ಸೇರಿಸಿದ್ದೀನಿ. ನಾನು ಪಲ್ಯ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದೇ ಗೊಜ್ಜಾಗುತ್ತೆ. ಕಾಳು ಏನಾದರೂ ಸೇರಿಸ್ಕೋಬೋದು. ನಾನಿಲ್ಲಿ ಹಾಗೇ ಮಾಡ್ತಾಯಿದ್ದೀನಿ. ನನಗೆ ಹಾಗೆ ಮಾಡಿದ್ರೇ ಇಷ್ಟಪಡ್ತಾರೆ. ನಾವು ಬೇರೆ ಟೈಪಲ್ಲಿ ಕೂಡ ಆಲೂಗೆಡ್ಡೆ ಪಲ್ಯನ ಮಾಡ್ತೀವಿ. ಅರ್ಜೆಂಟ್ ಇದ್ದಂಗೆ ಮಾತ್ರ ಈ ಟೈಪಲ್ಲಿ ಮಾತ್ರ ಮಾಡ್ಕೊಳ್ಳೋದು. ನಾನಿಲ್ಲಿ ದೋಸೆ ಮಾಡ್ತಾಯಿದ್ದೆ, ಸೊ ಅದ್ರ ಜೊತೆಗೆ ಪಲ್ಯನ ಮಾಡ್ತಾಯಿದ್ದೀನಿ, ಆಲೂಗೆಡ್ಡೆ ಪಲ್ಯ. ನೀವು ದೋಸೆ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆನಾದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮುಚ್ಚಳನ ಮುಚ್ಚಿ 2 ವಿಸಲು ಅಥವಾ ನಿಮಗೆ ಜಾಸ್ತಿ ಬೇಕಂದರೆ 3 ವಿಸಲ್ನ ಹಾಕ್ಸ್ಕೊಳ್ಳಿ. ಜಾಸ್ತಿ ಹಾಕಿಸ್ಬಿಡಿ, ಕಲಸೋಗ್ಬಿಡುತ್ತೆ. ಫೈನಲಿ ಪಲ್ಯ ರೆಡಿಯಾಗಿದೆ. ನಾನು ದೋಸೆ ಮಾಡ್ತಾಯಿದ್ದೆ, ಅದ್ರ ಜೊತೆ ಸಾರು ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ತಿಂದ್ರೇ ಚೆನ್ನಾಗಿರುತ್ತೆ. ತಣ್ಣಗಾದರೂ ಚೆನ್ನಾಗಿರುತ್ತೆ. ಬಟ್ ನಾನು ಆಲ್ರೆಡಿ ಮಾಡಿದ್ದೆ ದೋಸೆನ, ಅದಕ್ಕೋಸ್ಕರ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.